ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆ ಸಮೀಪದ ಆವರಗೊಳ್ಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಅಂಗವಾಗಿ ನಿನ್ನೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ದೇವಸ್ಥಾನದ ಸದಸ್ಯರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ಹಾಗೂ ಶಾಸಕರ ಗೃಹ ಕಚೇರಿಯಲ್ಲಿ ಪಾಲಿಕೆ ಆಯುಕ್ತರು, ಪಾಲಿಕೆ ಮಹಾಪೌರರು, ಪಾಲಿಕೆ ಸದಸ್ಯರೊಂದಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕುಂದುಕೊರತೆ ವಿಚಾರವಾಗಿ ಸಮಾಲೋಚನೆ ನಡೆಸಿದರು. ನಂತರ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಇಂದು ದಾವಣಗೆರೆ ಸಮೀಪದ ಆವರಗೊಳ್ಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಅಂಗವಾಗಿ ಸಚಿವರಾದ SS ಮಲ್ಲಿಕಾರ್ಜುನ್ ರವರು ಹಾಗೂ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ದೇವಸ್ಥಾನದ ಸದಸ್ಯರು, ಆಡಳಿತ ಮಂಡಳಿಯವರು, ಭಕ್ತಾದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂತರ ಸಚಿವರು ಹಳೆ ಕುಂದುವಾಡದ ನೂತನ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಶಿಲಾಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಇಂದು ಮಾನ್ಯ ಇಂಧನ ಸಚಿವರಾದ ಶ್ರೀ KJ ಜಾರ್ಜ್ ಅವರು ದಾವಣಗೆರೆಗೆ ಆಗಮಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ರವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಸುದ್ದಿ ಸಂಗ್ರಹ GB ಹಾವೇರಿ. ನಿರೂಪಣೆ ನಾಗಸುಮನ್ TD. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಏನು ತೊಂದರೆ ಆಗಬಾರ್ದು ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕು ಎಲ್ಲ. ಯಾಕೆಂದ್ರೆ ಹಳೆ ಕುಂದು ಇಲ್ಲ ಅದನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಾನೆ ಬಹಳ ದಿವಸದಿಂದ ಪ್ಲಾನ್ ಆಗ್ತಾನೆ ಇತ್ತು. ಅದು ಇವತ್ತು ಈಡೇರಿ ಅದೇ ರೀತಿ ಕುಂದುವಾಡದ ಈಗಿರೋ ಜನರೇಷನ್, ಈಗಿರೋ ಹುಡುಗರುಗಳಾಗಿರ್ಬೋದು, ಯಜಮಾನರುಗಳಾಗಿರ್ಬೋದು, ಅದೇ ರೀತಿ ಇವತ್ತು ನಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಹೆಚ್ಚಿನ ರೀತಿಯಿಂದ ಒಗ್ಗಟ್ಟನ್ನು ಕಾಪಾಡ್ಕೊಂಡು, ಗ್ರಾಮದ ಒಗ್ಗಟ್ಟನ್ನು ಕಾಪಾಡ್ಕೊಂಡು, ಗ್ರಾಮದ ಅಭಿವೃದ್ಧಿಗೆ ಏನಾಗಬೇಕು ಅದು ನೀವು ಹೆಚ್ಚು ರೀತಿಯಿಂದ ಮಾಡಲಿ. ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಇದೆ. ಅವರಿಗೆ ಹಿಂದಿನಿಂದಲೂ ಕುಂದುವಾಡ ಅಂದರೆ ನಾನೊಂದು ಬಿಡಲಿಲ್ಲ. ಯಾಕಂದ್ರೆ ಕೆರೆ ಆಗ್ಬೇಕಾದ್ರೂ ಒಂದು ವಿಚಾರಕ್ಕೂ ಬಿಡಲಿಲ್ಲ. ಯಾರು ಬರಲಿ ನೀನು ಮಾಡಪ್ಪ ಅಂದ್ರೆ ಹೇಳಿದ್ರು, ಎದಿದ್ದಾಗಿ ಕಳಿಸಿದ್ರು. ಹಂಗೆ ಬೆಂತಾಗಿ ನಮಗೆ ಕಳಿಸಿ ಕೆಲಸ ಮಾಡ್ಸಕ್ಕೆ ಹಚ್ಚಿದ್ರು ಯಜಮಾನರು. ನೀವು ಹಂಗೆ ಹಿಂದೆ ಸರಿ ಮಾಡಿ, ನೀವು ಹಂಗೆ ಮುಂದೆ ಬರ್ರಿ. ಮುಂದೆ ಬಂದು ನೀವು ಹೆಚ್ಚಿನ ರೀತಿಯಿಂದ ನಮ್ಮ ಗ್ರಾಮದ ಮತ್ತು ಸರ್ಕಾರದ ಅನುದಾನಗಳು ಏನೇನೋ ಬಡವರಿಗೆ ಏನು ಕೆಲಸಗಳು, ಬಡವರಿಗೆ ಏನು ಯೋಜನೆಗಳು ಮುಟ್ಟಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವನ್ನು ಇಟ್ಕೊಂಡು